ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಮೇ 9ರಂದು ಚಿತ್ರದುರ್ಗದಲ್ಲಿ ನಡೆಯಲಿರುವ ಯಡಿಯೂರಪ್ಪನವರ ಅಭಿಮಾನೋತ್ಸವ. ಜಿಲ್ಲೆಯ ಬಿಜೆಪಿ ವಲಯದಲ್ಲಿ ಭವಿಷ್ಯದ ಭರವಸೆ ಮೂಡಿಸುವ ಉತ್ಸವ. ಚಿತ್ರದುರ್ಗ ಜಿಲ್ಲೆಯ ಕಾಂಗ್ರೆಸ್ ನಾಯಕರಲ್ಲಿ ತಲ್ಲಣ. ಜಿಲ್ಲೆಯ ಜಾತಿ ರಾಜಕೀಯ ವಲಯದಲ್ಲಿ ಮಹತ್ವದ ಬದಲಾವಣೆಯ ಮುನ್ಸೂಚಿ. ರಾಜ್ಯದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ 50 ವರ್ಷದ ಸುದೀರ್ಘ ಯಶಸ್ವಿ ರಾಜಕೀಯ ಸೇವೆಯನ್ನು ಗುರುತಿಸಿ ಅಭಿಮಾನಿಗಳಿಂದ ಯಡಿಯೂರಪ್ಪನವರನ್ನು ಅಭಿನಂದಿಸುವ ಮಹತ್ತರ ಕಾರ್ಯಕ್ರಮವನ್ನು ಚಿತ್ರದುರ್ಗ ನಗರದಲ್ಲಿ ಬೃಹತ್ ಕಾರ್ಯಕ್ರಮವನ್ನಾಗಿ ಆಯೋಜಿಸಲಾಗ್ತಾ ಇದೆ. ಇದು ಕೇವಲ ಯಡಿಯೂರಪ್ಪನವರನ್ನು ಅಭಿನಂದಿಸುವ ಹಾಗೂ ಶಕ್ತಿ ಪ್ರದರ್ಶನದ ಕಾರ್ಯಕ್ರಮ ಅಷ್ಟೇ ಆಗದಿದ್ದರೆ ಕಾಂಗ್ರೆಸ್ ವಲಯದಲ್ಲಿ ಅಷ್ಟಾಗಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಆದರೆ ಈ ಉತ್ಸವದ ತಯಾರಿ ಹೇಗಿದೆ ಅಂದರೆ, ಚಿತ್ರದುರ್ಗ ಜಿಲ್ಲೆಯ ಮುಂದಿನ ವಿಧಾನಸಭಾ ಕ್ಷೇತ್ರಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ವಲಯಕ್ಕೆ ಭಾರೀ ಹೊಡೆತ ನೀಡುವ ಮುನ್ಸೂಚನೆಯಾಗಿದೆ. ಯಾಕೆಂದರೆ ರಾಜ್ಯದ ರಾಜಕೀಯ ಚುನಾವಣೆಗಳಲ್ಲಿ ಮಹತ್ತರ ಪಾತ್ರವನ್ನು ವಹಿಸ್ತಾ ಇರುವ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯಗಳನ್ನು ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ಒಂದಾಗುವ ಮೂಲಕ ವ್ಯವಸ್ಥಿತವಾಗಿ ಬಿಜೆಪಿ ಪಕ್ಷದ ಕಡೆಗೆ ಲಿಂಗಾಯತ ಹಾಗೂ ಒಕ್ಕಲಿಗ ಮತಗಳನ್ನು ಸೆಳೆಯುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ. ಇದಕ್ಕೆ ಪೂರಕವಾಗುವಂತೆ ರಾಜ್ಯದ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸುವ ಕರ್ನಾಟಕದ ಪ್ರಬಲ ಜಾತಿಗಳಲ್ಲಿ ಒಂದಾಗಿರುವ ನಾಯಕ ಸಮುದಾಯದ ಮತಗಳ ಮಹತ್ವಪೂರ್ಣವಾಗಿವೆ. ಈ ಸಮುದಾಯವನ್ನು ವ್ಯವಸ್ಥಿತವಾಗಿ ಬಿಜೆಪಿ ಕಡೆಗೆ ಸೆಳೆಯುವಂತಹ ಪ್ರಯತ್ನಗಳು ರಾಜ್ಯದೆಲ್ಲೆಡೆ ನಡೀತಾ ಇವೆ. ಇದಕ್ಕೆ ಪೂರಕವಾಗಿ ಈಗ ಚಿತ್ರದುರ್ಗ ನಗರದಲ್ಲಿ ನಡೀತಾ ಇರುವ ಮಾನ್ಯ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮ ವೇದಿಕೆಯಲ್ಲಿ ನಾಯಕ ಸಮುದಾಯದ ಮತಗಳನ್ನು ಹಾಗೂ ಚುನಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಬಿಜೆಪಿ ಚುನಾವಣಾ ಪ್ರಚಾರಕರು ತಮ್ಮ ಮಹತ್ವದ ಭಾಷಣಗಳಲ್ಲಿ ರಾಜ ವೀರ ಮದಕರಿ ನಾಯಕ ಆಳ್ವಿಕೆ ಮಾಡಿದ ಕಾಲಘಟ್ಟದಲ್ಲಿ ಹೈದರಾಲಿ ಮದಕರಿ ನಾಯಕನಿಗೆ ಮಾಡಿದ ಮೋಸವನ್ನು, ಜಿಲ್ಲೆಯ ಸ್ವಾಭಿಮಾನದ ಹೆಗ್ಗುರುತಾದ ಮದಕರಿ ನಾಯಕನನ್ನು ಕೊಂದು ನಾಯಕ ಸಮುದಾಯದ ಪಾಳ್ಯಪಟ್ಟುಗಳನ್ನು ನಾಶ ಮಾಡಿದ ಮಗನನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಆದರ್ಶವಾಗಿ ಸ್ಥಾನ ನೀಡಿದ ರೀತಿಯನ್ನು ಜಿಲ್ಲೆಯ ಯುವ ಮತದಾರರಲ್ಲಿ ಮನದಲ್ಲಿ ಮನದಟ್ಟು ಮಾಡುವ ಮೂಲಕ ಜಿಲ್ಲೆಯ ಯುವ ಮತದಾರರು ಇದನ್ನು ಸ್ವಾಭಿಮಾನದ ಪ್ರತಿಷ್ಠೆಯನ್ನಾಗಿ ಸ್ವೀಕರಿಸುವ ರೀತಿಯಲ್ಲಿ ಕಸರತ್ತನ್ನು ಮಾಡಬಹುದು. ಈ ಅಂಶವೇ ಚಿತ್ರದುರ್ಗದಲ್ಲಿ ನಡೆಯಲಿರುವ ಅಭಿಮಾನೋತ್ಸವಕ್ಕೆ ದೊಡ್ಡ ಶಕ್ತಿ ನೀಡಲಿದೆ ಎನ್ನುವುದು ಜಿಲ್ಲೆಯ ಬಹಳಷ್ಟು ಚಿಂತಕರ ಅಭಿಪ್ರಾಯವಾಗಿದೆ. ಈ ಅಭಿಮಾನೋತ್ಸವದಲ್ಲಿ ಇದೇ ನಡೆದಿದೆ. ಆದರೆ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ಸೇರಿದಂತೆ ಚಿತ್ರದುರ್ಗ ಬಹುತೇಕ ವಿಧಾನಸಭಾ ಕ್ಷೇತ್ರಗಳು ಬಿಜೆಪಿ ತೆಕ್ಕೆಗೆ ಜಾರುವುದರ ಜೊತೆಗೆ BSC ವಿಜಯೇಂದ್ರ ಅವರು ಜಿಲ್ಲೆಯಲ್ಲಿ ತಮ್ಮ ಪ್ರಭಾವವನ್ನು ಬೀರುವುದರ ಜೊತೆಗೆ ಬಳ್ಳಾರಿ ಹಾಗೂ ಚಿತ್ರದುರ್ಗ ಜಿಲ್ಲೆಗಳ ಸೇರಿದಂತೆ ರಾಜ್ಯದಲ್ಲಿ ಮಾಸ್ ಲೀಡರ್ ಆಗಿ ಬಿ ಶ್ರೀರಾಮುಲು ಅವರು ಹೊರಹೊಮ್ಮುವುದರಲ್ಲಿ ಯಾವುದೇ ಸಂಶಯವಿಲ್ಲ. ವರದಿ ಚಂದ್ರಪ್ರಕಾಶ್, ಮಹಾಯುದ್ಧ ನ್ಯೂಸ್, ಮೊಳಕಾಲ್ಮೂರು.